ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನೋಡಿರಿ ಸ್ನೇಹಿತರೆ. ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡಿರಿ. ಇವತ್ತು ನಾನಂತೂ ಇವಾಗ ಒಂದು ಪೌಡರ್ ಮಾಡೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಯಾವ ಪೌಡರಪ್ಪ ಅಂತಂದ್ರೆ ಬಾಡಿ ಗೇನ್ ಮಾಡ್ಕೊಳಕ್ಕೆ ನಾನಿಲ್ಲಿ ಒಂದು ಪೌಡರ್ ಮಾಡಕತ್ತೀನಿ ನೋಡಿರಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತಾ ಬಾಡಿ ಗೇನ್ ಮಾಡ್ಕೊಳಕ್ಕಂತೂ. ಇವಾಗ ಇಲ್ಲಿ ಹುರ್ಗಡ್ಲೆ ತೊಗೊಂಡಿದ್ದೀನಿ ನೋಡಿರಿ ನಾನು. ಇವಾಗ ನೋಡ್ತಾ ಇರ್ಬೋದು, ಈ ಹುರ್ಗಡ್ಲಿನ ತೊಗೊಂಡಿನಿ ರೀ, ಫುಲ್ ಹಬ್ತಾ ಇರೋದು. ಮತ್ತು ಇಲ್ಲಿ ನೋಡಿರಿ ಸ್ನೇಹಿತರೆ, ಉತ್ತತ್ತಿ ತೊಗೊಂಡಿದ್ದೀನಿ ನೋಡಿರಿ. ಮತ್ತು ಇಲ್ಲಿ ಗೋಡಂಬಿ, ಮತ್ತು ಇಲ್ಲಿ ಒಣ ದ್ರಾಕ್ಷಿ, ಮತ್ತು ಇಲ್ಲಿ ಬಾದಾಮಿ, ಮತ್ತು ಇಲ್ಲಿ ಶೇಂಗದ ಕಾಳು ನೋಡಿರಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿರಿ, ಕೆಲವೊಂದು ಮಕ್ಕಳು ಎಷ್ಟೇ ಇದು ಇದ್ರೂ ತೂಕನೂ ಬರೋಂಗಿಲ್ಲ, ಎಷ್ಟು ಊಟ ಮಾಡಿದ್ರು ಕೂಡ ತೂಕ ಬರೋಂಗಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಅವರು ದಪ್ಪ ಕೂಡ ಆಗಂಗಿಲ್ಲ ನೋಡಿರಿ. ಈ ಥರ ನಾವು ಆರೋಗ್ಯಕರವಾಗಿರೋಂಥ ಒಂದು ಪೌಡ್ರನ್ನು ಮಾಡಿ ಅವರಿಗೆ ನಾವು ಹಾಲಲ್ಲಿ ಹಾಕಿ ಕೊಟ್ರಪ್ಪ ಅಂದ್ರೆ ತುಂಬ ಚೆನ್ನಾಗಿ ಅವ್ರ ತೂಕನೂ ಬರುತ್ತಾ, ಮತ್ತು ಅವ್ರು ಚೆನ್ನಾಗಿ ಕೂಡ ಬೆಳೀತಾರೆ ನೋಡಿರಿ ಸ್ನೇಹಿತರೆ. ಇವಾಗ ನಾನಿಲ್ಲಿ ಆ ಪೌಡ್ರನ್ನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ಕೊಳಕತ್ತೀನಿ. ಕೊನೆ ತನಕ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ ವಿಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಬನ್ನಿರಿ, ಇವಾಗ ಫಸ್ಟಿಗೆ ನಾನಿಲ್ಲಿ ಹುರ್ಗಡ್ಲಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ಪೌಡ್ರ್ ಮಾಡ್ಕೊಳ್ಳೋ ಇವಾಗ ಪೌಡ್ರ್ ಮಾಡ್ಕೊಳಕ್ಕೆ ನಾನು ಮಿಕ್ಸಿ ಕೂಡ ಇಲ್ಲಿ ಇಟ್ಟಿದ್ದೀನಿ ರೀ. ಇವಾಗ ನೋಡಿರಿ, ಇಲ್ಲಿ ನಾನು ಮಿಕ್ಸಿನ ಕೆಳಗೆ ತೊಗೊಂಡಿನಿ ರೀ, ಮಿಕ್ಸಿ ಕೆಳಗೆ ತೊಗೊಂಡಿನಿ. ನನ್ನ ಮಗ ಮಾಡಕತ್ತ ನೋಡಿರಿ. ನನ್ನ ಮಗ ನೋಡಿರಿ ಸ್ನೇಹಿತರೆ ಹೆಂಗೆ ಅದನಂತ ಹೇಳ್ರಿ, ಹಾಯ್ ಮಾಡಕತ್ತ ನೋಡ್ರಿ. ಇವಾಗ ನೋಡ್ರಿ ಅವನೇ ಮಾಡ್ತಿದ್ದೆ ಅಂತೇಳಿ ಇದು ಮಾಡಕತ್ತಾನ. ಯಾವುದಾದ್ರೂ ಒಂದು ಮುಚ್ಚಿ ಬರ್ತದೆ, ಟೈಟ್ ಹಿಡಿ ಅಷ್ಟೇ. ನೋಡ್ರಿ, ಇವಾಗ ನಾವು ಹುರ್ಗಡ್ಲಿನ ಪೌಡ್ರ್ ಮಾಡ್ಕೊಂಡಿವಿ. ಕಡ್ಲಿ ನೋಡ್ರಿ, ಈ ರೀತಿ ಪೌಡ್ರ್ ಐತೆ ನೋಡ್ರಿ, ಕಾಣಿಸ್ತಾ ಇರ್ಬೋದು ನಿಮ್ಗೆ. ನೋಡ್ರಿ, ನಾವು ಇವಾಗ ಒಂದು ಪಾತ್ರೆ ತೊಗೊಂಡಿವಲ್ರಿ, ಈ ಪಾತ್ರೆಗೆ ಹಾಕ್ಕೊಳಕತ್ತೀವಿ ನೋಡ್ರಿ ಸ್ನೇಹಿತರೆ. ಇದಕ್ಕೆ ಮೇಲ್ಗಡೆ ಇರೋಂಥ ಸೊಟ್ಟೆ ಇದೆಯಲ್ಲ ಅನ್ಬೋದು ನೀವು, ಪರವಾಗಿಲ್ಲ. ಸೊಟ್ಟೆ ಸಮೇತನೇ ನಾವು ಇದನ್ನು ಪೌಡ್ರ್ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ, ಏನಾಗಂಗಿಲ್ಲ ರೀ. ನಾ ಅದ್ರ ಮೇಲೆ ಇರೋಂಥ ಸಿಪ್ಪೆನ ತೆಗ್ದಿಲ್ಲ, ಹಾಗೇನೆ ಹಾಕೊಂಡಿವಿ ನೋಡ್ರಿ. ಇವಾಗ ಇಲ್ಲಿ ಮತ್ತೊಂದಿಷ್ಟು ಹಾಕ್ಕೊಳಕತ್ತೀನಿ ನೋಡ್ರಿ. ಸಿಪ್ಪೆ ಸಮೇತ ಹಾಕ್ಕೊಂಡಿ ನೋಡಿರಿ ಸ್ನೇಹಿತರೆ. ಇದು ಜಲ್ದಿ ಹಿಡಿಬೇಕಂತೇನಿಲ್ಲ ರೀ, ಅಂದ್ರೆ ಸೋಸ್ಕೋಬೇಕಂತೇನಿಲ್ಲ ರೀ. ನೈಸಾಗಿ ಇದನ್ನು ನಾವು ಹರ್ಕೊಂಡ್ರೆ ಸಾಕು ನೋಡಿರಿ. ಸಿಪ್ಪೆ ಸಮೇತನೇ ಹರ್ಕೊಡ್ರಿ, ಚೆನ್ನಾಗಿರುತ್ತೆ. ಇವಾಗ ನೋಡಿರಿ, ಇಲ್ಲಿ ಮತ್ತೊಂದಿಷ್ಟು ಹಾಕ್ಕೊಂಡಿವಿ. ಇವಾಗ ಮತ್ತು ಇಟ್ಬಿಟ್ಟು ಅದನ್ನು ಕೂಡ ಪೌಡರ್ ಮಾಡಿಕೊಂಡು ತೊಗೋತೀವಿ ನೋಡಿರಿ ಸ್ನೇಹಿತರೆ. ನೋಡಿರಿ, ನಾವು ಅದನ್ನು ಕೂಡ ಸೇಮ್ ಅದೇ ರೀತಿಯೇ ಪೌಡ್ರ್ ಮಾಡ್ಕೊಂಡು ಸ್ವಲ್ಪ ಅರದ್ರ ಸಾಕ್ರಿ, ನೈಸ್ ಆಗುತ್ತೆ. ಸ್ವಲ್ಪ ಒಳಗೆ ತರಿ ಇರ್ತದೆ ರೀ, ಪರವಾಗಿಲ್ಲ, ತರಿ ಇದ್ರೂ ಕೂಡ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ತರಿ ಇದ್ರೂ ಕೂಡ ಪರವಾಗಿಲ್ಲ ರೀ, ಯಾಕಂದ್ರೆ ಇದು ನಾವು ಹಾಲಿನೊಳಗೆ ಹಾಕ್ಕೊಂಡು ಕುಡಿತೀನಿ ರೀ ನಮ್ಮ ಮಕ್ಕಳಿಗೆ. ಬಾಳೆಹಣ್ಣು ಹಾಕ್ಕೋಬೇಕು ರೀ, ಬಾಳೆಹಣ್ಣು, ಹಾಲು ಮತ್ತು ಈ ಪೌಡ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ರೀ ಸ್ನೇಹಿತರೆ. ನೋಡಿರಿ, ಇವಾಗ ಹುರ್ಗಡ್ಲಿನ ಪೌಡ್ರ್ ಮಾಡಿಕೊಂಡು ಇಲ್ಲಿ ಸೈಡಿಗೆ ಇಟ್ಟಿದ್ದೇವೆ ನೋಡ್ರಿ. ಇಲ್ಲಿ ಇವಾಗ ಸ್ನೇಹಿತರೆ ನೋಡ್ರಿ, ಇಲ್ಲಿ ಹುರ್ಗಡ್ಲಿನ ಪೌಡ್ರ್ ಮಾಡಿ ತೆಗ್ದಿವಿ. ಇವಾಗ ಗೋಡಂಬಿ ಹಾಕ್ಕೊಳಕತ್ತೀವಿ ನೋಡ್ರಿ. ಇಲ್ಲಿ ನಾವು ಪೌಡ್ರ್ ಮಾಡಿ ಇರ್ತೀವಿ. ಇವಾಗ ಗೋಡಂಬಿ ಹಾಕ್ಕೊಳಕತ್ತೀವಿ ನೋಡ್ರಿ. ಇವಾಗ ಗೋಡಂಬಿನ ಇದೇ ರೀತಿ ಪೌಡ್ರ್ ಮಾಡ್ಕೋಬೇಕು ರೀ, ನೈಸಾಗೆ. ಸ್ವಲ್ಪ ತರಿ ಇದ್ರೆ ಪರವಾಗಿಲ್ಲ ಸ್ನೇಹಿತರೆ, ಚೆನ್ನಾಗೇ ಇರುತ್ತಾ. ಇವಾಗ ಗೋಡಂಬಿನ ಹಾಕ್ಕೊಂಡು ಇದು ಕೂಡ ನಾವು ಇವಾಗ ರುಬ್ಕೋತೀವಿ ನೋಡ್ರಿ. ನೋಡ್ರಿ ಸ್ನೇಹಿತರೆ, ಗೋಡಂಬಿ ಕೂಡ ನಾವು ರುಬ್ಕೊಂಡು ತೊಗೊಂಡೆ ನೋಡಿ. ಈ ರೀತಿ ಇರಬೇಕು ನೋಡ್ರಿ. ಇದು ಇವಾಗ ರೆಡಿ ಆಯಿತು ಸ್ನೇಹಿತರೆ. ನಾವು ಇದ್ರೊಳಗೇ ಹಾಕೋತೇವೆ ನೋಡ್ರಿ. ಇವಾಗ ಏನು ಹುರ್ಗಡ್ಲಿನ ಪೌಡ್ರ್ ಮಾಡಿ ಹಾಕ್ಕೊಂಡಿವಿ ನೋಡ್ರಿ, ಅದರೊಳಗೆ ಹಾಕೊಳ್ಳೋ ಮಾತ್ರ. ಇದನ್ನು ಕೂಡ ಸ್ವಲ್ಪ ಗಟ್ಟಿಯಾಗಿ ಬರ್ತದ್ರಿ, ಅದನ್ನು ಬಿಡಿಸಿ ಹಾಕೊಂಡ್ಬಿಡೋದ್ರಿ ನೋಡ್ರಿ. ಇವಾಗ ಇಲ್ಲಿ ಅದು ಕೂಡ ಇದರೊಳಗೆ, ಗೋಡಂಬಿ ಕೂಡ ಇದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಸ್ನೇಹಿತರೆ. ನೋಡ್ತಾ ಇರ್ಬೋದಿಲ್ಲ, ಈ ರೀತಿ ಹರ್ಕೊಂಡು ಸಾಕು ನೋಡ್ರಿ. ಗೋಡಂಬಿ ನೋಡಿರಿ ಎಷ್ಟು ಮೆತ್ತಗಾಗೈತೆ ನೋಡ್ರಿ. ಇದೆಲ್ಲನೂ ಕೂಡ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಒಮ್ಮೆಲೇ ಎಲ್ಲನೂ ಶೇಂಗಾ ಮತ್ತು ಬಾದಾಮಿ ಒಟ್ಟಿಗೆ ಹಾಕ್ಕೊಂಡು ಇದನ್ನು ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋತೀವಿ. ಅಲ್ಲಿ ತನಕ ಇದನ್ನೆಲ್ಲನೂ ಅರೆದು ಹಾಕೋತೇವೆ ರೀ. ಇವಾಗ ಬಾದಾಮಿ ಅರಿಯೋದೈತ್ರಿ. ಇವಾಗ
ಇವಾಗ ನೋಡ್ರಿ ಬಾದಾಮಿ ಹಾಕೊಳಕತ್ತೀವ್ರಿ. ಇವಾಗ ಗೋಡಂಬಿ ಅರ್ಧ ಹಾಕೊಂಡಿವಿ. ಇವಾಗ ಬಾದಾಮಿ ಹಾಕೊಳಕತ್ತೀವಿ ನೋಡ್ರಿ ಸ್ನೇಹಿತರೆ ಜಾರಿ ಒಳಗೆ. ಇವು ಕೂಡ ನಾವು ಇವಾಗ ಎಷ್ಟೊತ್ತನ ಗೋಡಂಬಿ ಯಾವ ರೀತಿ ಅರ್ದೇವ್ ಅದೇ ರೀತಿ ಇವಾಗ ಬಾದಾಮಿ ಕೂಡ ಹರ್ಕೋಬೇಕು ನೋಡ್ರಿ ಸ್ನೇಹಿತರೆ. ಇದಿಷ್ಟು ನನ್ನ ಮಗ ಮಾಡಕತ್ತಾನ ನೋಡ್ರಿ ಸ್ನೇಹಿತರೆ. ಬಾದಾಮಿ ಕೂಡ ಇವಾಗ ಅರ್ದು ತೊಗೊಂಡಿವಿ ನೋಡ್ರಿ. ಎಷ್ಟು ಸಣ್ಣ ಐತೆ ನೋಡ್ರಿ ಬಾದಾಮಿ ನೋಡ್ರಿ. ಈ ರೀತಿ ಇದು ಕೂಡ ಸಣ್ಣತ್ನಾಗೆ ಹರ್ಕೋಬೇಕ್ರಿ. ಸಣ್ಣ ಆಗ್ತದ್ರಿ, ಮಿಕ್ಸಿ ಜಾರಿ ಒಳಗೆ ಹಾಕೊಂಡು ಸಣ್ಣ ಆಗ್ತದ್ರಿ. ಇದನ್ನು ಇವಾಗ ಇಲ್ಲೇ ನಾವು ಮುಂಚೆನೇ ಪೌಡ್ರ್ ಮಾಡಿ ಇಟ್ಟಿವಲ್ರಿ, ಹಾಕಪ್ಪ ಇದು ಅದ್ರೊಳಗನೆ ಹಾಕೋತೇವೆ ನೋಡ್ರಿ. ಒಂದು ಚಮಚ ತೊಗೊಂಡು ಇದು ಮಾಡಿ ಕ್ಲೀನಾಗಿ ನೋಡ್ರಿ. ಇವಾಗ ಹುರ್ಗಡ್ಲೆ ಪೌಡ್ರ್ ಆಯಿತು, ಬಾದಾಮಿ ಪೌಡ್ರ್ ಆಯಿತು, ಗೋಡಂಬಿ ಪೌಡ್ರ್ ಆಯಿತು ಸ್ನೇಹಿತರೆ. ಇವಾಗ ಇಲ್ಲಿ ಇನ್ನು ಶೇಂಗಾ ಮತ್ತು ಉತ್ತತ್ತಿ ಅದಾವ್ರಿ. ಉತ್ತತ್ತಿ ಮತ್ತು ಒಣ ದ್ರಾಕ್ಷಿ ಅದಾವ್ರಿ. ಇದನ್ನು ಹಾಕೋಬೇಕು ನೋಡಿರಿ. ಇವಾಗ ಬಾದಾಮಿ ಕೂಡ ಅಷ್ಟು ಹಾಕೊಂಡ್ವಿ. ಇವಾಗ ಶೇಂಗಾ ಹಾಕ್ಕೊಂಡು ರುಬ್ಕೋತೇವ್ರಿ. ಇಲ್ಲಿ ಶೇಂಗಾ ಏನು ತೊಗೊಂಡಿವಲ್ರಿ ಇದನ್ನು ರುಬ್ಕೋತೇವ್ರಿ ಸ್ನೇಹಿತರೆ. ಶೇಂಗಾದ ಬೀಜ ತೊಗೊಂಡಿದ್ದೇವಲ್ರಿ ಶೇಂಗಾನ, ಅದು ಕೂಡ ನಾವು ಇವಾಗ ರುಬ್ಕೊಂಡು ತೊಗೊಂಡೇವೆ ನೋಡ್ರಿ. ಈಗ ಅದನ್ನು ಕೂಡ ಇದೇ ಬುಟ್ಟಿ ಒಳಗೆ ಹಾಕೊಳ್ಳೋಮತ್ರಿ ಸ್ನೇಹಿತರೆ. ಇವಾಗ ಶೇಂಗಾದ ಪುಡಿ ಕೂಡ ಇದ್ರಾಗೆ ಹಾಕೊಳಕತ್ತೀವಿ ನೋಡಿರಿ. ಇದನ್ನು ಈ ರೀತಿ ಹಾಕಿ ನೈಸಾಗೆ ರುಬ್ಕೋಬೇಕು ನೋಡಿರಿ. ಈ ರೀತಿ ಒಂದು ಸ್ವಲ್ಪ ತರಿ ಇದ್ರ ಪರವಾಗಿಲ್ರಿ, ಚೆನ್ನಾಗಿ ಇರುತ್ತೆ ಟೇಸ್ಟ್ ಮಾತ್ರ. ಹಾಲೊಳಗೆ ಹಾಕೊಂಡು ಕುಡಿಬೇಕಲ್ರಿ. ಆ ಹಾಲಿನೊಳಗೆ ಫಸ್ಟಿಗೆ ಬಾಳೆಹಣ್ಣನ್ನು ಹಾಕ್ಕೋಬೇಕ್ರಿ. ಸಣ್ಣಗೆ ಕಟ್ ಮಾಡಿ ಸ್ನೇಹಿತರೆ ಬಾಳೆಹಣ್ಣು ಹಾಕ್ಕೊಂಡು ಹಾಲು ಹಾಕ್ಕೊಂಡು ಇದು 2 ಸ್ಪೂನಿನಷ್ಟು ಪೌಡ್ರನ್ನ ಹಾಕ್ಕೊಂಡು ಕುಡಿಬೇಕು ನೋಡಿರಿ. ಇದು ನಮ್ಮ ಮನೆಯೊಳಗೆ ನನ್ನ ಮಗ ಕುಡಿತಾನೆ ನೋಡಿರಿ. ಅವಾಗವಾಗ ಮಾಡಿ ಇಟ್ಟಿರ್ತಾನೆ. ಆದ್ರೆ ಇವಾಗ ನಿಮ್ಮ ಕೂಡ ವೀಡಿಯೋ ಮಾಡ್ಕೋಬೇಕು ಅನ್ನಿಸ್ತು, ಹಾಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಹಾಗಾಗಿ ನಾನು ಇಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ. ಇವಾಗ ಸ್ನೇಹಿತರೆ ಇವಾಗ ಇಲ್ಲಿರೋಂಥ ದ್ರಾಕ್ಷಿನ ತೊಗೊಂಡು ಹಾಕೋತೇವೆ ನೋಡ್ರಿ. ದ್ರಾಕ್ಷಿ ಹಾಕ್ಕೊಂಡು ಹರ್ಕೋತೇವ್ರಿ. ದ್ರಾಕ್ಷಿ ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಅದು ಹಾಕೋಬೋದ್ರಿ. ಇಲ್ಲಿ ನಾವು ಒಂದು ಸ್ವಲ್ಪ ಹಾಕೊಂಡಿವಿ. ಇವಾಗ ಇದು ಕೂಡ ನಾವು ಹರ್ಕೊಂಡು ಬರ್ತೀವಿ ನೋಡ್ರಿ ಸ್ನೇಹಿತರೆ. ಇಲ್ಲಿ ಒಣ ದ್ರಾಕ್ಷಿನೂ ಕೂಡ ನಾವು ಹರ್ಕೊಂಡು ತೊಗೊಂಡಿವಿ. ಒಣ ದ್ರಾಕ್ಷಿ ಏನಾಗ್ತದಪ್ಪ ಅಂದ್ರೆ ಈ ಥರ ಮುದ್ದೆ ಬರ್ತದ್ರಿ ನೋಡ್ರಿ. ಈ ಥರ ಮುದ್ದೆ ಬಂದಾಗ ನಾವು ಮುಂಚೆನೇ ಅರ್ದು ಇಟ್ಟಿರ್ತೀವಿ ನೋಡ್ರಿ ಹುರ್ಗಡ್ಡಿ ಪೌಡ್ರ. ಅದನ್ನು ಕೂಡ ಹಾಕ್ಕೊಂಡು ಇದ್ರೊಳಗೆ ರುಬ್ಕೋಬೇಕ್ರಿ. ನಾವು ಅದು ಒಂದೇ ಹಾಕೊಂಡೆ ಅಂದ್ರೆ ಫುಲ್ ಮುದ್ದೆ ಬರ್ತದೆ. ನಾನು ಇಲ್ಲಿ ಸ್ವಲ್ಪ ಪೌಡ್ರನ್ನ ಹಾಕ್ಕೊಂಡು ರುಬ್ಕೊಂಡು ತೊಗೊಂಡಿನ್ರಿ. ಈ ರೀತಿ ಬಂದದ ಸ್ನೇಹಿತರೆ. ಇದನ್ನು ನಾವು ಒಯ್ದು ಇವಾಗ ಇಲ್ಲಿ ಪೌಡ್ರ ಮಾಡಿ ಇಟ್ಟಿವಲ್ರಿ, ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಕೈಯಿಂದ ಕಲ್ಸ್ಕೋಬೇಕ್ರಿ ನೀಟಾಗಿ. ಕೈಯಿಂದ ಕಲ್ಸ್ಕೊಂಡೇವಪ್ಪ ಅಂದ್ರೆ ಈ ಪೌಡ್ರ್ ಒಳಗೆ ಈ ದ್ರಾಕ್ಷಿನ ಮಿಕ್ಸ್ ಆಗಿಬಿಡ್ತದ್ರಿ. ಹಾಗಾಗಿ ಇದನ್ನು ಒಯ್ದು ನಾವು ಅದ್ರಾಗ ಹಾಕಿ ನೀಟಾಗಿ ಕಲ್ಸ್ಕೋತೀನಿ ನೋಡ್ರಿ. ಇವಾಗ ನೋಡ್ರಿ ಇಲ್ಲಿ ನಾನು ದ್ರಾಕ್ಷಿಯನ್ನು ಅದ್ದಿದ್ದು ನೋಡ್ರಿ, ಒಣ ದ್ರಾಕ್ಷಿ ಅದು ಹಾಕ್ಕೊಂಡು ನೋಡ್ರಿ ಸ್ನೇಹಿತರೆ. ಇವಾಗ ನಾವು ಏನು ಮಾಡಬೇಕಪ್ಪ ಅಂದ್ರೆ ಚೆನ್ನಾಗಿ ಈ ರೀತಿ ಕಲ್ಸ್ಕೋಬೇಕ್ರಿ. ನಾವು ಈ ಪೌಡ್ರ್ ಒಳಗೆ ಕಲ್ಸ್ಕೋಬೇಕ್ರಿ. ಚೆನ್ನಾಗಿ ನಾವು ಹೆಂಗೆ ಕಲ್ಸ್ಕೋತೀವಿ ಹಂಗೆ ಇದ್ರೊಳಗೆ ಪೌಡ್ರಾಗಿ ಹೋಗ್ತದ್ರಿ ಅದನ್ನು. ಯಾಕಂದ್ರೆ ಒಣ ದ್ರಾಕ್ಷಿ ಸ್ವಲ್ಪ ಮೆತ್ತಗಿರ್ತದಲ್ರಿ. ನಾವು ಹರ್ಕೊಂಡೇವಂದ್ರೆ ಸ್ವಲ್ಪ ಮುದ್ದೆ ಬರ್ತದೆ. ಹಂಗೆ ಬರ್ತದೆ ಅಂತೇಳಿ ಏನಾಗಂಗಿಲ್ಲ ರೀ, ಎಲ್ಲ ಚೆನ್ನಾಗಿ ಇರ್ತದೆ. ಈ ರೀತಿ ನಾವು ಅದ್ರೊಳಗೆ ಪೌಡ್ರ್ ಒಳಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಚೆನ್ನಾಗಿ. ಇದನ್ನು ನಾನು ಇವಾಗ ಮಿಕ್ಸ್ ಮಾಡ್ಕೊಂಡು ತೊಗೋತೀನಿ ನೋಡಿರಿ. ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ಬೇಕು ಇದನ್ನು. ಇವಾಗ ಇದನ್ನು ನಾನು ಫುಲ್ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಕಂಪ್ಲೀಟಾಗಿ ನಾನು ಇದನ್ನು ಕೈಯಿಂದ ನೀಟಾಗಿ ಕಲಿಸಿ ತೊಗೊಂಡೆ ನೋಡಿರಿ ಸ್ನೇಹಿತರೆ. ಇವಾಗ ನಾವು ಇಲ್ಲಿ ಉತ್ತಾತಿ ಕೂಡ ಒಳಗಡೆ ಇರೋಂಥ ಬೀಜನ ತೆಗೆದುಬಿಟ್ಟು ಈ ರೀತಿ ಹಾಕೀವಿ ನೋಡ್ರಿ. ಇದನ್ನು ಇವಾಗ ಸಣ್ಣಗೆ ಒಂದು ಸ್ವಲ್ಪ ರುಬ್ಕೊಳ್ಳೋಣ. ಸಣ್ಣ ಆಗ್ತದ್ರಿ ಇದು ಕೂಡ. ಇವಾಗ ಇದನ್ನು ನಾವು ಅರ್ಧ ತೊಗೋತೇವೆ ನೋಡ್ರಿ ಸ್ನೇಹಿತರೆ. ನೋಡ್ರಿ ಸ್ನೇಹಿತರೆ ಇಲ್ಲಿ ಇವಾಗ ಇದು ಕೂಡ ನಾವು ಉತ್ತಾತಿನೂ ಕೂಡ ತೊಗೊಂಡು ಬಂದೇವೆ ನೋಡ್ರಿ. ಇಷ್ಟಾದ್ರೂ ಸಾಕ್ರಿ ಸ್ನೇಹಿತರೆ. ತುಂಬ ಸಣ್ಣ ಮಾಡ್ಕೋಬೇಕಂತೇನಿಲ್ಲ ನೋಡ್ರಿ. ಇಷ್ಟು ಪೌಡ್ರ ಅರ್ಧನ ಇದು ಪೌಡ್ರ್ ಇವನಿಗೆ ನೋಡ್ರಿ ಸ್ನೇಹಿತರೆ. ಇವನಿಗೆ ಒಬ್ಬನಿಗೆ ಮತ್ತು ಇಲ್ಲೊಬ್ಬ ಕೂತಾನ ನೋಡ್ರಿ. ಹಾಯ್ ಮಾಡಪ್ಪೆ, ಹಾಯ್ ಮಾಡಕತ್ತಾನ ನೋಡ್ರಿ ಇವನಿಗೆ ಒಬ್ಬನಿಗೆ. ಇವಾಗ ಅಷ್ಟೇ ಕಾಲೇಜಿಲಿಂದ ಮಗಳು ಬಂದ್ಬಿಡ್ರಿ ನೋಡ್ರಿ. ಬರುವಾಗ ಏನು ತೊಗೊಂಡು ಬಂದಾಳಂತ ನೋಡ್ರಿ ಸ್ನೇಹಿತರೆ. ಇವಳೇ ನೋಡ್ರಿ ಬರುವಾಗ ಗೋಬಿ ಮಂಚೂರಿ ತೊಗೊಂಡು ಬಂದಾಳ್ರಿ. ಮಂಚೂರಿ ಏನೋ ಒಂದಪ್ಪ ನಮಗರೆಲ್ಲ ಬರ್ಲಂತೀವಿ ನೋಡ್ರಿ ಸ್ನೇಹಿತರೆ. ಬಿಸಿ ಐತ್ರಿ. ಬರೀ ಸ್ನೇಹಿತರೆ ತಿನ್ನೋಣ ನೋಡ್ರಿ. ಇವಾಗ ಇದು ಕೂಡ ನಾವು ಇದ್ರೊಳಗೆ ಹಾಕೋತೇವೆ ನೋಡ್ರಿ. ನೀಟಾಗಿ ಹಾಕೊಂಡು ಸ್ನೇಹಿತರೆ ಇದು ಕೂಡ ಮಿಕ್ಸ್ ಮಾಡ್ಕೊಳ್ಳೋ ಮತ್ತೆ
ನೋಡಿರಿ ಇದನ್ನು ಇವಾಗ ನೀಟಾಗಿ ಕೈಯಿಂದ ಕಲಸ್ಕೊಳ್ಳೋದು ನೋಡಿರಿ. ಯಾಕಂದರೆ ಎಲ್ಲ ಅಷ್ಟು ನಾವು ಹರ್ಕೊಂಡು ಹಾಕ್ಕೊಂಡಿವಲ್ರಿ, ಎಲ್ಲನೂ ಕರೆಕ್ಟಾಗಿ ಹೊಂದ್ಕೋಬೇಕಲ್ರಿ. ಹಾಗಾಗಿ ನೀಟಾಗಿ ನಾವು ಸ್ವಲ್ಪ ಕೈಯಿಂದ ಈ ರೀತಿ ಕಲಸ್ಕೋಬೇಕ್ರಿ. ಹಾಕ್ಕೊಂಡಿರುವಂಥ ಉತ್ತತ್ತಿ, ಬಾದಾಮಿ, ಗೋಡಂಬಿ, ಶೇಂಗಾನ ಮತ್ತು ಒಣ ದ್ರಾಕ್ಷಿ ಮತ್ತು ಹುರ್ಗಡ್ಲಿ ಪೌಡ್ರ್ ಎಲ್ಲ ರೆಡಿ ಮಾಡ್ಕೊಂಡಿವಲ್ಲ. ಇದನ್ನು ಇಷ್ಟು ಇವಾಗ ನೀಟಾಗಿ ಈ ರೀತಿ ರೆಡಿ ಮಾಡ್ಕೊಳ್ಳೋದು ನೋಡಿರಿ ಸ್ನೇಹಿತರೆ. ಇದನ್ನು ರೆಡಿ ಮಾಡ್ಕೊಂಡು ಏನು ಮಾಡಬೇಕಪ್ಪ ಅಂತಂದ್ರೆ, ನಾವು ಒಂದು ಡಬ್ಬಿ ಒಳಗೆ, ಒಂದು ಸ್ಟೀಲ್ ಡಬ್ಬಿ ಒಳಗೆ ಹಾಕ್ಕೊಂಡು ಇಟ್ಬಿಡ್ಬೇಕು ನೋಡಿರಿ. ಒಂದು 15 ದಿವಸ, ಒಂದು 20 ದಿವಸ ಇದನ್ನು ಬರ್ತೈತೆ ರೀ, ಚೆನ್ನಾಗಿರುತ್ತೆ ರೀ. ನಾವು ಚೆನ್ನಾಗಿ ಇಟ್ಕೊಂಡೆ ಅಂದ್ರೆ ತಿಂಗಳು ಮಟನೂ ಇಡ್ಬೋದು ರೀ, ಏನಾಗೋಂಗಿಲ್ಲ, ಚೆನ್ನಾಗಿರುತ್ತೆ. ಆದ್ರೆ ಚೆನ್ನತೆಗೆ ಕ್ಲೋಸ್ ಮಾಡಿ ಇಟ್ಕೋಬೋದು ನೋಡಿರಿ. ಬೇಕಿದ್ರೆ ನೀವು ಇದನ್ನು ಫ್ರಿಜ್ ಒಳಗೆ ಕೂಡ ಇಟ್ಕೋಬೋದು ರೀ. ಸಪ್ರೇಟ್ ಕಡೆಗೂ ಕೂಡ ಒಂದು ಡಬ್ಬಿ ಒಳಗೆ ಹಾಕಿ ಮುಚ್ಚಿಟ್ಟು ಇಟ್ಕೋಬೋದು ನೋಡಿರಿ. ದಿನ ಇಷ್ಟಿಷ್ಟು ಹಾಲು ಒಳಗೆ ಹಾಕೊಂಡು ಕುಡಿಯೋದು ನೋಡಿರಿ. ಬೆಳಗ್ಗೆ ಒಂದಿಷ್ಟು ಹಾಕೊಂಡು ಕುಡಿತಾನೆ ನನ್ನ ಮಗ. ಬೆಳಗ್ಗೆ ಒಂದು ಟೈಮ್ ಲೇಟ್ ಆಯಿತು, ಕಾಲೇಜ್ಗೆ ಹೋದ್ರಪ್ಪ ಅಂತಂದ್ರೆ ಸಾಯಂಕಾಲ ಬಂದು ಕುಡಿತಾರೆ ರೀ. ಒಂದೊಂದು ಸ್ಪೂನ್ ಹಾಕ್ಕೊಳ್ಳೋದ್ರಿ, ಒಂದು ಚಿಕ್ಕ ಸ್ಪೂನ್ ಇರುತ್ತಲ್ಲ ರೀ, ಆ ಸ್ಪೂನಲ್ಲಿ 1 ಸ್ಪೂನ ಅಥವಾ 2 ಸ್ಪೂನ ಹಾಕ್ಕೊಳ್ಳೋದ್ರಿ ಸ್ನೇಹಿತರೆ. ಅದಕ್ಕೆ ಹಾಲು ಮತ್ತು ಬಾಳೆಹಣ್ಣು ರೀ. ಫಸ್ಟ್ ಬಾಳೆಹಣ್ಣು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿ. ಬಾಳೆಹಣ್ಣು ಕಟ್ ಮಾಡಿ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಇದು 1 ಅಥವಾ 2 ಸ್ಪೂನ್ನ ಹಾಕ್ಕೊಂಡು ಚೆನ್ನಾಗಿ ಚಮಚಲಿಂದ ತಿರುವಿ ಕುಡಿಬೇಕು ನೋಡಿರಿ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದಿರ್ತದೆ. ಮತ್ತು ಈಗ ಕೆಲವೊಂದು ಮಕ್ಕಳು ನೋಡಿರಿ ಬರೀ ಕುರ್ಕುರಿ ಇದನ್ನು ತಿಂದು ಚೆನ್ನಾಗಿ ಅವರು ಮೈನು ಹಿಡಿಯೋಂಗಿಲ್ಲ, ಅಂದ್ರೆ ದಪ್ಪನೂ ಆಗಲ್ಲ, ಅವ್ರ ಬಳಿ ಶಕ್ತಿನೂ ಇರೋಂಗಿಲ್ಲ, ಮತ್ತು ಅವ್ರಿಗೆ ತೂಕ ಕೂಡ ಬರೋಂಗಿಲ್ಲ ರೀ. ಅಂಥವ್ರಿಗೆ ಆದ್ರೆ ಈ ರೀತಿ ನಾವು ಪೌಡ್ರನ್ನು ಮಾಡಿ ಕೊಡ್ಬೇಕು ನೋಡಿರಿ. ತುಂಬ ಚೆನ್ನಾಗಿರ್ತದೆ, ಅವರು ಕೂಡ ಇಷ್ಟಪಟ್ಟು ಕುಡಿತಾರೆ ಸ್ನೇಹಿತರೆ. ಹಾಗಾಗಿ ನಾನು ಇಲ್ಲಿ ಪೌಡ್ರ ಮಾಡಕತ್ತಿದ್ದೆ, ಹಾಗೆ ನೀವು ಕೂಡ ನಾನು ಸೇವ್ ಮಾಡ್ಕೊಳ್ತಾ ಇದ್ದೀನಿ. ಇದು ಇವಾಗ ರೆಡಿ ಆಯ್ತು ನೋಡಿರಿ ಸ್ನೇಹಿತರೆ. ನಾವು ಮಾಡಿರುವಂಥ ಈ ಪೌಡ್ರ್ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹೊಸರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಇಷ್ಟೊತ್ತನ ವಿಡಿಯೋ ನೋಡಿದವರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಅಲ್ಲಿ ತನಕ ನಮಸ್ಕಾರ ರೀ, ಆ್ಯಂಡ್ ಮತ್ತೊಮ್ಮೆ ಥ್ಯಾಂಕ್ ಯು.